ಕೇಳ್ತಿರ್ವಿಯಾ? ಹೌದು ಕಾಂತೆ. ಬೇರೆ ಕೇಳು. ಅದೇನು ಚೆನ್ನಾಗಿ ಹೇಳ್ತಾಂತೆ. ಏನೆಯ ಎನ್ನ ಜೀವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಪ್ರಾಣಕಾಂತೆ. ನಮ್ಮ ಪುತ್ರರಾದ ರಥದೇವಿಗೆ ಹಿಂದಿಗೆ 12 ವರ್ಷವು ಮೀರುತ್ತ ಬಂದವು. ಹೌದು ಸುಂದರಿ. ಅಂತ ಕಾಂತೆ, ವಯಸ್ಸಿಗೆ ಬಂದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನೋಡಿದ ಜನರು ಅಪಹಾಸ್ಯ ಮಾಡುವರು. ಹೌದೇನು ಕಾಂತೆ? ಅಂತ ಕಾಂತೆ, ವಯಸ್ಸಿಗೆ ಬಂದ ಮಗಳನ್ನು ಲಗ್ನ ಮಾಡುವುದು ತಂದೆ ತಾಯಿಯ ಜವಾಬ್ದಾರಿಯಲ್ಲವೇ? ಹೌದು ಏನು ಕಾಂತೆ? ಮಗಳಿಗೆ ತಕ್ಕರ ವರವನ್ನು ಹುಡುಕಿ ಲಗ್ನವನ್ನು ಮಾಡಕ್ಕಂತ ಭಗವಂತ ಎಲ್ಲ ಪ್ರಾಣದಲ್ಲವೇ ಮಗಳ ವಿಚಾರವನ್ನು ಮರೆತು ಕುಳಿತುಕೊಳ್ಳುವ ಬಗ್ಗೆ ನಾನೇನು ಅಜ್ಞಾನಿಯಲ್ಲ. ನಿನಗೇನಾದರೂ ತವರ ಮನೆ ಕೊಡಬೇಕೆಂಬುದು ಆಚೆ ಇದ್ದಿದ್ದೆಂದು ನಾಯಿನವರೆಗೂ ಸುಮ್ಮನಿದ್ದನು. ಸುಂದರ, ನಿನ್ನ ಬೆಕ್ಕೆ ನೀನೇ ಈ ಗಾಡಿನ ಮೇಲೆ ಇದರ ಬಯಸಿ ನನಗೆ ತಕ್ಕಬೇಕು. ಐಕೆ ಸುಂದರಿ, ನಿನ್ನ ಬೆಕ್ಕೆ ಎತ್ತ ಕಡೆ ಇರುವುದು ನೋಡು, ಅದರಂತೆ ನಿಲ್ಲಿಸಿಕೊಳ್ಳುವ ಮನಸ್ಸು ಬಗ್ಗೆ ಎಲ್ಲ ಪ್ರಾಣಕ್ಕೆ. ಜಾಯಲಾಳ ಗ್ರಾಮದ ದುಶ್ವಾಸನ ಪಾತ್ರ ಮಾಡಿದಂತವರು ಉಮ್ಮಕ್ಕನವರಿಗೆ 201 ನಾಯರ್ ಮಾಡಿರುತ್ತಾರೆ. ಅವರೆಲ್ಲರೂ ಪ್ರಭುಜನವರು. ಸುಂದರ, ಸುಂದರಿ, ನನ್ನ ತವರ ಮನೆ ಕಡೆಯಿಂದ ಏನಾದರೂ ಆಸೆ ಇರಬಹುದು ಎಂದು ಹೇಳಿದೆಯಾ? ಹೌದು ಕಾಂತೆ. ಪ್ರಿಯ, ಪ್ರಿಯರೇ, ಚೆನ್ನಯ ತಮ್ಮನ ತವರಿನ ಆಸೆಯ ಮರೆತಿರುವೇನ ತಾಯಿಯ ಮನೆಯ. ಎನ್ನ ತವರ ಮನೆ ಕಡೆ ಏನಾದರೂ ಆಸೆ ಇರಬಹುದು, ನನ್ನ ತಮ್ಮನಿಗೆ ಕೊಡಬಹುದು ಎಂದು ತಿಳಿದುಕೊಂಡಿರುವೆ. ಹೌದು ಕಾಂತೆ. ಚೇಚೆ ಹಾಗೇನೂ ಇಲ್ಲ. ಮತ್ತೆ ಕಾಂತೆ. ಕಾಂತ, ಕಾಂತೆ,
ಮತ್ತೆ ನೀಚನಾದ ಕೌಂಡಕನಿಗೆ ನನ್ನ ಮಗಳನ್ನು ಸರ್ವತ ಕೊಡಲಾರನು. ಕಾಂತ ಕಾಂತೆ ಬೇರೆ ವರನನ್ನು ಹುಡುಕು, ಮಗಳ ಲಗ್ನವನ್ನು ಮಾಡಕಾಂತ ನೀನು ಮಹಾಬುದ್ಧಿವಂತ. ಅಯ್ಯೇ ಎನ್ನ ಚಂದ್ರಾಂಧಿಕ್ಕರಿಪ ಸುಂದರ ಮುಖವುಳ್ಳ ಮಾತ ಕಮಲಕಾಂತಿ, ನಿನ್ನ ಮನವಿಷ್ಟದಂತೆ ಈ ಕ್ಷಣದ ದೂತರನ್ನು ಕರೆಸಿ 56 ದೇಶಗಳ ನರ್ಪ ರಾಜ್ಯ ಪುತ್ರ ಚಿತ್ರಪಟಗಳನ್ನು ತರಿಸಿಕೊಳ್ಳುವೆನು. ಮಗಳು ವಯಸ್ಸಿನ ರಸನಿಗೆ ಕೊಟ್ಟು ಸರಸದಿಂದ ಲಗ್ನ ಮಾಡಿಕೊಡುವೆನು. ರಮಣ, ಮೊದಲ ಮಗಳನ್ನು ಕರೆಸಿ ಆಲೋಚಿಸಿ ಆನಂದಿನ ಅಭಿಪ್ರಾಯವನ್ನು ತಿಳಿದ ಮುಂದಿನ ಪ್ರಯತ್ನ ಮಾಡುವೆನು ಕಮಲಾಕ್ಷಿ. ಮತ್ತೆ ನಿನ್ನ ಮನಸ್ಸಿಗೆ ಕಾಂತ ಕಾಂತೆ ಸರ್ವ ದೇಶಕ್ಕೆ ನಿನ್ನ ಇಷ್ಟದಂತೆ ಆಗಲಿ ಕಾಂತೆ. ಜಾಗ್ರತೆಯಿಂದ ರತಿ ಕಲ್ಯಾಣವ ಕಾರ್ಯವನ್ನು ನಡೆಸಕಾಂತ ಗುಣವಂತ. ಅಯ್ಯೇ ಎನ್ನ ಪಟ್ಟ ಧರಿಸಿಯಾದ ಕಮಲಕಾಂತಿ, ನೀ ನಾಟುವ ನುಡಿಗಳ ಕೇಳಿ ಎನ್ನ ಮನಕ್ಕೆ ಹರಿಶ ಉಂಟಾಯಿತು. ಅಯ್ಯೇ ಕಾಂತೆ, ಅದು ಯಾತಕ್ಕಂದರೆ ಹಾಲು ಇದ್ದಾಗಲೇ ಅಪ್ಪ ಮಾಡಬೇಕೆಂಬುದು ಎನ್ನ ಮನದಲ್ಲಿರುವುದು. ಅದರಂತೆ ಈ ಪ್ರಶ್ನೆ ನಿನ್ನ ಬಾಯಿಗೆ ಬಂದಿತು. ಅದು ಯಾತಕ್ಕಾಗಿ ಬಂದು ಬಲ ಇದ್ದಾಗಲೇ ಮಗಳ ಲಗ್ನವನ್ನು ಸಂಭ್ರಮದಿಂದ ಮಾಡಿ ಕೊಂಡು ಪ್ರೀತಿ ನೋಡಬೇಕು. ಮೊದಲು ಮಗಳನ್ನು ಕರೆಸಿಕೊಳ್ಳುವೆನು. ನೀನು ಅಂತಃಪುರಕ್ಕೆ ತೆರಳದಂತೆ ಮತ್ತೆ ನಿನ್ನಿಷ್ಟರಂತಾಳ ಪ್ರಿಯ. ಬಳಿ ಫಲಿಸಿಯ ಎಲೆ ಸಾರದೆ ತಡ ಮಾಡದೆ ಅಂತಃಪುರಕ್ಕೆ ಹೋಗಿ ಸಂಖ್ಯೆ ಉಲ್ಲಾಸದಿಂದಿರುವ ಎನ್ನ ಮೋದ ಮಗಳಾದ ಜಿಲೇಬಿಯನ್ನು ನಿಮ್ಮ ತಂದೆಯಾದ ಕಮಲ ಚಕ್ರವರ್ತಿಯು ಕರೆಯುತ್ತಾನೆಂದು ಹೇಳಿ ಬರದಿಲ್ಲ. ಈ ಸಭೆಗೆ ಕರೆತರುವಂತ ನಾನು ಸಾರದೆ ಗೀತಗಳ ಪಾತ್ರ ಮಾಡಿದಂತವರು ಪ್ಯಾರಮಾಸ ಕರೆಸಿಕೊಂಡವರಿಗೆ 201 ನಾಯರ್ ಮಾಡಿರುತ್ತಾರೆ. ರತಿದೇವಿ ಚಾಲರ್ ಈಚೆ ಅವರು 201 ರೂಪಾಯಿ ಮಾಡಿದ ನಮಸ್ಕಾರಗಳು. ಕುರಿನವರು ಸಿದ್ದಮ್ಮನವರು 1 ರೂಪಾಯಿ, ಬಳ್ಳಾಪುರ ಮೈಲಾರಪ್ಪ 2001 ರೂಪಾಯಿ, 2001 ರೂಪಾಯಿ, ನೀರ್ಗಂಟೆ ಲಿಂಗಪ್ಪ 501 ರೂಪಾಯಿ, ದರೂರು ಶರಣಪ್ಪ ಆವಿನಾಡು 1001 ರೂಪಾಯಿ, ಜಾಲೇಕುಂಟೆ ಬಸವರಾಜ 1001 ರೂಪಾಯಿ, ಕೆ ಆಂಜನೇಯರು ಕ್ಯಾದಿಗಾಳ 1001 ರೂಪಾಯಿ, ಆಯನಾಳು ತಳವಾರ ಭೀಮಪ್ಪ 1001 ರೂಪಾಯಿ, ಆವನಾಳು ಮೆಟ್ರಿ ಚಂದ್ರಗೌಡ 1001 ರೂಪಾಯಿ, ಪ್ರಕಾಶ್ ಗೌಡ ಗ್ರಾಮ ಪಂಚಾಯತ್ ಸದಸ್ಯರು 5001 ರೂಪಾಯಿ, ಎನ್ ಚಿದಾನಂದಪ್ಪ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಶಾರದಮ್ಮ 5001 ರೂಪಾಯಿ, ಮುದ್ದಟ್ಟೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಉತ್ತಮವಾದ ಮಗಳಾದ ರತಿದೇವಿ ನಿನಗೆ ಮಂಗಳವಾಗದ ಮೇಲೆ ಕೇಳಮ್ಮ ಪುತ್ರಿ ಕೋಮಲಕಾಂತಿ. ಆಹಾ ಅಪ್ಪಯ್ಯ. ಅಮ್ಮ ಮಗಳೇ ರತಿದೇವಿ, ತಂದೆ ಅಮ್ಮ ನಂದಿನಿ ಹೇಳುವೆ ಕೇಳು. ಏನು ಚೆನ್ನಾಗಿ
ಎನ್ನದರೆ ಕರೆದಿರುವ ಎನ್ನದರೆ ಕರೆದಿರುವ ಕಾರಣವೇನು ಜನಕ ಕಾರಣವೇನು ಎನ್ನದರೆ ಹರಮಂದಿರದಲ್ಲಿ ಹರ್ಷದಲ್ಲಿ ಮಗಳಿಯ ನಾಡುವ ಸಮಯದಲ್ಲಿ ಹರಮಂದಿರದಲ್ಲಿ ಹರ್ಷದಲ್ಲಿ ಮಗಳಿಯ ನಾಡುವ ಸಮಯದಲ್ಲಿ ನಿಮ್ಮಯ ದೂತನ ಕಳುಹಿಸಿ ಎನ್ನನು ಕರೆಸಿದ ಕಾರಣ ಎನ್ನನು ಕರೆಸಿದ ಆಹಾ ಅಪ್ಪಯ್ಯ ಅಮ್ಮ ಮಗಳೇ ರತಿದೇವಿ. ಹರಮಂದಿರದಲ್ಲಿ ಅರಸರಿಂದ ಪಗಡೆಯನ್ನು ಆಡುತ್ತಿರುವ ಸಮಯದಲ್ಲಿ ಹಾ ನಿಮ್ಮಯ ದೂತನನ್ನು ಕಳುಹಿಸಿ ಹಾ ಎಣ್ಣನ್ನು ಕರೆಸಿದ ಕಾರಣವೇನು ತಂದೆ? ಅದೇ ನೀನು ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ, ನಿಮ್ಮ ಮುಂದೆ ನಿಂತೆ ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ಹೇ ಎನ್ನ ಮುತ್ತು ಮೋಹನ ಮಗಳಾದ ರತಿದೇವಿ. ಅಪ್ಪಯ್ಯ ಕಿತ್ತಗ ಬಾರಿ ಅಮ್ಮಯ್ಯ ಎನ್ನ ಕೊಡನಲ್ಲಿ ತಂದೆ ಮಗಳು ಏನೋ ಆನಂದವಿಲ್ಲದಪ್ಪ. ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಆನಂದವಾಯಿತು. ಅವರೇ ತಂದೆ ಇವತ್ತಿನ ದಿವಸ ದೂತರ ಮುಖದಿಂದ ನಿನ್ನ ಕರೆಸಿದ ಕಾರಣವೇನೆಂದರೆ ಅದೇನು ಅಪ್ಪಯ್ಯ? ನಂಬರದ ಜನನಿಯಾದ ಕಮಲಾ ಗಾಂಧಿಯು ಈ ಸಭೆಗೆ ಬಂದ ಎನ್ನ ಮುಂದೆ ಏನೆಂದರೆ ಏನು ತಂದೆ? ಮಗಳಿಗೆ 12 ವರ್ಷ ಮೀರುತ್ತಾ ಬಂದವು. ಆದ ಕಾರಣ ಒಬ್ಬ ಸುಂದರನನ್ನು ತಂದು ಚಂದದಿಂದ ಲಗ್ನ ಮಾಡಿಕೊಡಲು ಹೇಳಲಿಕ್ಕೆ ಕರೆಸಿಕೊಂಡನು. ಹೌದೇ ತಂದೆ? ಮಗಳೇ ಪ್ರಾಯಕ್ಕೆ ಬಂದ ನಂತರ ಮಗಳ ಇಚ್ಛೆಯಂತೆ ತಂದೆ ತಾಯಿಗಳು ಲಗ್ನ ಮಾಡಿಕೊಡಬೇಕೆಂಬುದು ರಾಜಧರ್ಮ ಇರುವುದು. ಹೌದಲ್ಲವೇ? ಮಗಳೇ, ಅಪ್ಪಯ್ಯ ಆದ ಕಾರಣ ನಿನ್ನ ಬಡವನಿಗೆ ಏನಿರುವುದೆಂದರೆ ನನ್ನ ಮನದ ಅಭಿಪ್ರಾಯವನ್ನು ಕೇಳಿದೆ ಅಪ್ಪಯ್ಯ. ಮಗಳೇ ಹೇಳಬೇಕೆ? ಅದು ಹೇಳಬೇಕು ಮಗಳೇ. ಹೇಳಬೇಕೇಳು? ನಾನು ಈ ಅದೇನು ಚೆನ್ನಾಗಿ ರಾಜಪುತ್ರನ ಚಿತ್ರಮಣಗಳ ಮನದಲ್ಲಿ ಕರೆದು ಬರೆಯುವೆನು.
ಗೀತಾ ಮಕ್ಕನವರು 100 ರೂಪಾಯಿ ನ್ಯಾಯ ಮಾಡಿರ್ತಾರೆ. ಇದಕ್ಕೆ ನನ್ನ ಅಭಿಪ್ರಾಯವನ್ನು ಕೇಳಿದೆಯಲ್ಲ. ಸಹಜವಾಗಿ ಕೇಳುವ ಮಗಳೇ. ರಾಜಪುತ್ರನ ಚಿತ್ರಪಟಗಳನ್ನು ನೀನು ಜವದಲ್ಲಿ ತರಿಸಿಕೊಟ್ಟರೆ ಹ ತಂದೆ ಮಗಳೇ ರತಿದೇವಿ, ಅದರಲ್ಲಿ ನನ್ನ ಮನಸ್ಸಿಗೆ ಬಂದ ವರವನ್ನು ನಾನು ಒಪ್ಪಿಕೊಳ್ಳುವೆನು. ನಾನು ನಿನ್ನ ಮುಂದೆ ಹೇಳುವೆನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅದೇನು ಚೆನ್ನಾಗಿ ಹೇಳಬೇಕು ಮಗಳೇ. ಹೇ ಎನ್ನ ಬಂಗಾರದ ಗೊಂಬೆಯಾದ ಮಗಳೇ, ತಂದೆ ನಿನ್ನ ಮನದಿಚ್ಛೆಯಂತೆ ಈ ಚೆಲುವೆ ದೂತರನ್ನು ಕಳಿಸಿ ಅನೇಕ ರಾಜಪುತ್ರ ಚಿತ್ರಪಟಗಳನ್ನು ತರಿಸಿಕೊಡುವೆ. ಹಾ, ಅವುಗಳಲ್ಲಿ ನಿನಗೆ ಸಮ್ಮತವಾದ ಪುರುಷನನ್ನು ತೋರಿಸಿ ಜಾಗೃತಿಯಿಂದ ಅವರನ್ನು ಕರೆಸಿ ಅತಿ ವೈಭೋಗದಿಂದ ಎಲ್ಲ ಅರಮಂದಿರದ ಮುಂದೆ ದರ್ಶನ ಮಾಡಿಕೊಡುವೆನು. ಅಮ್ಮ ಮಗಳೇ, ಅಪ್ಪಯ್ಯ ಮಗಳ ಪ್ರಾಯಕ್ಕೆ ಬಂದ ನಂತರ ಮಗಳ ಇಚ್ಛೆಯಂತೆ ತಂದೆ ತಾಯಿಗಳು ಲಗ್ನ ಮಾಡಿಕೊಡಬೇಕೆಂಬುದು ಅದರಲ್ಲಿ ಇರುವುದು. ಹೌದಲ್ಲವೇ? ಆದ ಕಾರಣ ನಿನ್ನ ಒಡಂಬಡಿಕೆ ಏನಿರುವುದೆಂದರೆ ತಂದೆ ಅಮ್ಮ ನಂದಿನಿ, ಆದರೂ ಎನ್ನ ಮನದ ಕೋರಿಕೆ ಬೇರೆ ಇರುವುದು. ಅದೇನು ಮಗಳೇ? ಹೇಳಿದರೆ ನೆರವೇರಿಸಿಕೊಡುವಿಯಾ? ನೆರವೇರಿಸಿ ಕೊಡುವೆನು ಮಗಳೇ. ತಂದೆ ನಂದಿನಿ, ಮಾತು ಕೊಟ್ಟು ತಪ್ಪಬಾರದು. ನಡೆಯುವ ಏರಿಸಿ ಕೊಡುವೆ, ಆ ಕಾರ್ಯವನ್ನು ನಡೆಸಿಕೊಡುವೆನು ಮಗಳೇ. ಅಪ್ಪಯ್ಯ ಅಮ್ಮ ನಂದಿನಿ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳುತ್ತದೆ. ಕರೆಯೋಳು ಅಮ್ಮ ನಂದಿನಿ, ನಿನ್ನ ಮನದ ಅಭಿಪ್ರಾಯ ಇರುವುದಕ್ಕೆ ಹೇಳಿದೆನಲ್ಲ, ಹೌದು ಮಗಳೇ. ಅದನ್ನು ನೀನು ನೆರವೇರಿಸಿ ಕೊಡಬೇಕು ತಂದೆ. ನೆರವೇರಿಸಿ ಕಾರ್ಯವನ್ನು ನಡೆಸಿಕೊಡುವೆನು ಮಗಳೇ. ಅಪ್ಪಯ್ಯ ಅಮ್ಮ ನಂದಿನಿ, ಎನ್ನ ಮನಸ್ಸಿಗೆ ಯಾವ ವರವನ್ನು ಒಪ್ಪಿಕೊಳ್ಳುವಿನೋ ಆ ವರನೊಂದಿಗೆ ಎನ್ನನ್ನು ಲಗ್ನ ಮಾಡಿಸಿಕೊಡಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು. ಹೌದು ಮಗಳೇ. ಹೌದು ಅಪ್ಪಯ್ಯ, ಹೌದು ಮಗಳೇ. ಎನ್ನ ಮನದ ಅಭಿಪ್ರಾಯವನ್ನು ನಿನ್ನ ಮುಂದೆ ತಿಳಿಸಿರುವೆನು. ನನ್ನ ಮನಸ್ಸಿಗೆ ಬಂದ ವರವನ್ನು ನಾನು ಮೆಚ್ಚಿದ ಮೇಲೆ ನಿನ್ನ ಮುಂದೆ ತಿಳಿಸುವೆನು. ಆಗ ಎನ್ನ ಲಗ್ನವನ್ನು ಮಾಡಿಸ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ರತಿದೇವಿ, ನೀನಂತ ದೊಡ್ಡವಳು. ಯಾತಕ್ಕೆ ಅಪ್ಪಯ್ಯ? ನಿನಗೆ ಸಮ್ಮತವಾದ ಮಾತು ಎಲ್ಲಿಗೆ ಸಮ್ಮತವಲ್ಲವೇ? ಹೌದಲ್ಲವೇ? ನಿನಗೆ ಇಚ್ಛೆ ಇದ್ದ ಪುರುಷನ ಮರಿಸಿ ಮದುವೆ ಮಾಡಿಕೋ. ಅದಕ್ಕೆ ನಾನು ಹತ್ತಕ್ಕೆ ಹಟ್ಟಿಯಾಗಲಿ ಅಂತ ಮಾತು ಎಂದಿಗೂ ಆಗಲಾರದನ್ನು ತಿಳಿ ಸಂಶಯವನ್ನು ಹೇಳಿ ಹಾಗೆ ನನ್ನ ನಂಬಿಕೆ. ತಂದೆ ನಾವಿನ್ನು ಸಂತೋಷದಿಂದ ಶ್ರೀ ಅಮರೇಶ್ವರನ ಧ್ಯಾನ ಮಾಡುತ್ತಾ ಅರಮಂದಿರಕ್ಕೆ ಹೋಗೋಣ ಮಗಳೇ. ನಿನ್ನ ಇಚ್ಛೆಯಂತೆ ಆಗಲಿ ಅಪ್ಪಯ್ಯ.
ಕೇಳಮ್ಮ ದ್ರೌಪದ, ನೀನು ಚಿರಕಾಲ ಮುತ್ತೈದಳಾಗಿ ಬಾಳಮ್ಮ ದ್ರೌಪದನೆಂದಿನಿ. ಸ್ವಾಮಿ ಇಲ್ಲಾದರೆ ಅಮ್ಮ ದ್ರೌಪದ, ನಿಮ್ಮನ್ನ ಕಂಡು ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ತಾಯಿ? ಸ್ವಾಮಿ ಅಮ್ಮ ದ್ರೌಪದಿ, ಕೇಳುವೆನು ಕೇಳಿರಿ. ಅದು ಚೆನ್ನಾಗಿ ಹೇಳು ತಾಯಿ. ನಾರಾಧಾರೆ 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 ವಂದಿಪೆ. ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳು ತಾಯಿ. ನಿಮ್ಮನ್ನ ಕಂಡು ಎನ್ನ ಮನಸ್ಸು ಹೇಗಾಯ್ತಂದರೆ, ಅದು ಹೇಗಾಯ್ತು ತಾಯಿ? ಕುರುಡನಿಗೆ ಕಣ್ಣು ಬಂದಂತಾಯ್ತು, ಕಡಬಡವನಿಗೆ ಭಾಗ್ಯ ದೊರೆತಂತಾಯ್ತು. ನಿಮ್ಮನ್ನು ಕಂಡು ನಾನು ಧನ್ಯನಾಗಲಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಸ್ವಾಮಿ ಇಂಥ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವಹೋಂ ಎಂದು ಸಂಚಾರ ಮಾಡುವ ಬಗೆಯೇನು ತಾಯಿ? ಚಂದ್ರನಿಂದ ಬಳೆವ ನಿನ್ನ ಮುಖ ಕಮಲವು ಹೀಗೆ ಕಂದಿ ಕೊಂದಿ ಕಪ್ಪಾಗಿರಲು ಕಾರಣವೇನು ತಾಯಿ? ಈ ಅಡವಿಗೆ ಬಂದ ಬಗೆಯೇನು ತಾಯಿ? ನಿನಗೇನು ಅಂತ ಸಂಕಷ್ಟ ಒದಗಿರುವುದು? ಬಿಡು ಚಿಂತೆ, ತೊಡು ಧೈರ್ಯವನ್ನು, ತಡ ಮಾಡದೆ ಪೇಳಮ್ಮ ದ್ರುಪದನಂದಿನಿ. ಅಯ್ಯೋ ಸ್ವಾಮಿ, ಮನದ ಯೋಚನೆ ಎಲ್ಲ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ? ಅದು ಏನು ಹೇಳು ತಾಯಿ? ಹೇಳುವನು ಕೇಳಿರಿ. ಅದೇನು ಹೇಳು ತಾಯಿ? Bye.
ಏನು ಹೇಳು, ಚೆನ್ನಾಗಿ ಹೇಳು ತಾಯಿ. ಸ್ವಾಮಿ, ಅಮ್ಮ ದ್ರೌಪದ, ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶಗಳು ತಿರುಗಿದರೂ ಕನ್ಯೆ ದೊರೆಯಲಿಲ್ಲ. ಅವೇನು ತಾಯಿ? ಸ್ವಾಮಿ, ಅಮ್ಮ ದ್ರೌಪದಿ, ಸ್ವಪ್ನದಲ್ಲಿ ಎನ್ನನ್ನು ಹೋಗಿ ಕರೆದನು. ಸ್ವಾಮಿ, ಅಮ್ಮ ದ್ರೌಪದಿ, ದೇಶ ವಿದೇಶಗಳು ತಿರುಗಿದರೂ ನನಗೂ ಸಹ ಕನ್ಯೆಯೂ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಇಷ್ಟಕ್ಕೇನೆ ಈ ಅಡವಿಯಲ್ಲಿರುವುದು ಇದೇನು ಅಶಬ್ದವೊಂದು ಹೇಳುವೆ ತಾಯಿ. ಹೇಳಿದರೆ ಹೇಳೆವು, ಹೇಳುವುದಕ್ಕೇನು ಬಿಡುವುದಿಲ್ಲ. ಪರಂತು ಮಾತಿಗೆ ಮಾತು ಬಂದಾಗ ನಾರದರು ಬಂದು ಹೇಳಿದರಂದು ಈ ಸುದ್ದಿ ಬಲಿಗೆ ಬಿದ್ದರೆ ನಮ್ಮ ಬಾಳವು ಯಾತಕ್ಕೂ ಬರಕ್ಕಿಲ್ಲ. ಅಮ್ಮ ದ್ರೌಪದಿ, ಸ್ವಾಮಿ, ನಾರದರೆ ಈ ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನುತ್ತಾರೆ ತಾಯಿ. ಅದಕ್ಕೆ ನಾವೇನು ಮಾಡೋಣ? ನಮ್ಮನ್ನು ಕಂಡ ಕ್ಷಣವೇ ಈ ಜನರಿಗೆ ಹೇಗಾಗುತ್ತದೋ ಏನೋ. ಏಕೆ ಸ್ವಾಮಿ? ಇಂದಿಗೆ ನಾರದರು ಸವರಿಯಾಗಿರುವುದೆಂದು ಸರ್ವರು ಅನ್ನುತ್ತಾರೆ ತಾಯಿ. ಅದಕ್ಕೆ ನಾವೇನು ಮಾಡೋಣ? ಅಮ್ಮ ದ್ರೌಪದಿ, ಸ್ವಾಮಿ, ನಾವಂತೂ ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವರಲ್ಲ. ಹೌದು ಸ್ವಾಮಿ, ಜಗಳ ಹಚ್ಚುವುದಂತೂ ಮೊದಲೇ ಕಲ್ತಿಲ್ಲ. ಗೊತ್ತೇ ಇಲ್ಲ. ಹೀಗಿದ್ದರೂ ನಾರದರು ಕೊಂಡಿ ಮಿಂಚಣಂದು ಅನ್ನುತ್ತಾರೆ ತಾಯಿ. ಹೌದು ಸ್ವಾಮಿ, ಅದಕ್ಕೆ ನಾವೇನು ಮಾಡೋಣ? ನಮ್ಮ ದೈವವೇ ಹೀಗಿದ್ದಿತೆ. ಹೌದು ಸ್ವಾಮಿ, ನಾವೇನು ಮಾಡೋಣ? ಮುಖ್ಯವಾಗಿ ನಮ್ಮ ಗುಣಗಳನ್ನು ಬಿಡಬಾರದು, ಅನ್ಯರ ಗುಣಗಳನ್ನು ಎಣಿಸಬಾರದು ತಾಯಿ. ಅಮ್ಮ ದ್ರೌಪದಿ, ಸ್ವಾಮಿ, ಇತ್ತಾಗ ಇಲ್ಲಿ ಕುಳಿತುಕೋ, ಕನ್ಯವಿರುವ ಸ್ಥಳವನ್ನು ವಿಸ್ತರಿಸುತ್ತೇನೆ. ಅಮ್ಮ ದ್ರೌಪದಿ, ನಾರದರು ಹೇಳಿದರೆಂದು ಮಾತ್ರ ಅವರು ಇವರೆಂದು ಹೇಳಬಾರದು. ಅದು ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ಸ್ವಸರ್ವದು. ಹೌದು ಸ್ವಾಮಿ, ತಕ್ಕನೆ ಈ ಸುದ್ದಿ ಬಲಿಗೆ ಬಿದ್ದರೆ ಇನ್ನು ಮುಂದೆ ತಮ್ಮ ಮನೆ ಮುಂದೆ ನಮ್ಮನ್ನು ಕಾಲುಗೊಳಿಸಲ್ಲ ತಾಯಿ. ಹೌದು ಸ್ವಾಮಿ. ಅದರಿಂದ ಭಾಷೆ ಕೊಡು, ಹೇಳ್ತೇನೆ ಉಪಾಯ ಕೊಡು ನನಗೆ ಅಭಯ. ಸ್ವಾಮಿ, ಅಮ್ಮ ದ್ರೌಪದಿ, ಮುರುಡನ ಸಾಕ್ಷಿಯಾಗಿ ಹೇಳುವೆನು, ನೀವು ಹೇಳಿದರೆಂದು ನಾನು ಯಾರೆಂದು ಹೇಳುವುದಿಲ್ಲ. ಹೌದೇನು ತಾಯಿ? ಸ್ವಾಮಿ, ಅಮ್ಮ ದ್ರೌಪದಿ, ಬೇಗನೆ ಕಣ್ಣೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದರೆ ಹೇಳ್ತೀನಿ ಕೇಳು. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಮಗಳಾದ ರತಿದೇವಿಯು ಬಹು ಸುಂದರಾಗಿರುವಳು.
ಆಕೆಯು ಮನ್ಮಥನ ಸಲುವಾಗಿ ಅಲ್ಲಿ ಜನಿಸಿರುವಳು. ಅಮ್ಮ ದ್ರೌಪದಿ, ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗುರ್ತು ಮಾಡಿಕೊಂಡು ಬಾರಮ್ಮ. ದ್ರೌಪದಿ ನಿಂದಿನಿ, ಬಿಡು ನಿನ್ನ ಮನದ ಯೋಚನೆ. ಸ್ವಾಮಿ, ಅಮ್ಮ ದ್ರೌಪದಿ, ನಾನೇನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಕೇಳಲು ಹೋಗುವೆನು. ಹೌದೇನು ಆದರೆ ತಾಯಿ? ತಾವು ಎಲ್ಲಿಗೆ ಹೋಗುವರು? ನೀನು ಕಮಲರಾಜನ ತೀರಕ್ಕೆ ಹೋಗು, ನಾನು ಕೋಳ್ಳಿಕ ಮಹಾರಾಜನಲ್ಲಿ ಸ್ವಲ್ಪ ಕೆಲಸ ಇರುವುದು. ಹೌದಾ ಸ್ವಾಮಿ? ಅಲ್ಲಿಗೆ ಹೋಗ್ತೀನಿ ಕಂಡಿಯ ಅಮ್ಮಯ್ಯ. ಹಾಗೆ ಆಗಲಿ ಸ್ವಾಮಿ, ಹೋಗಿ ಬರುವೆನು. ಹೋಗಿ ಬಾ ಅಮ್ಮಯ್ಯ. ದಾರಿ ಪ್ರಭೋ ಮುರಾರಿ ಮಣಿಕೌಸುವ ಪೀತಾಂಬರಧಾರೆ. ದಾರಿ ಪ್ರಭೋ ಮುರಾರಿ ಮಣಿಕೌಸುವ ಪೀತಾಂಬರಧಾರೆ. ದಾನವ ಕುಲವೈರಿ ದೀನೋದಾರಿ. ದಾನವ ಕುಲವೈರಿ ದೀನೋದಾರಿ. ಭಕ್ತರ ಕಾಯೋ ಹರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ ನಾರಾಯಣ. ಐಶ್ವರ್ಯ ಮತ್ತು ಭಾರ್ಯ ಅಮ್ಮಯ್ಯ. ಆಕೆ ಅಮ್ಮಯ್ಯ, ಅಣ್ಣಯ್ಯ, ನೀನು ತಾವು ನಿನ್ನ ಹೆಸರಿಯನ್ನು ನಿನ್ನ ವಾಸಸ್ಥಳ ಯಾವುದು? ನೀನು ತಾವ ರಾಜನ ಪುತ್ರಿಯೋ? ಏನು ಭಾರ್ಯ ಬಂದಿರುವೆಯೋ? ಆಕೆ ಅಮ್ಮಯ್ಯ, ಅಣ್ಣಯ್ಯ, ನೀನು ತಾವ ಪುರುಷನ ಸತಿಯು ಏಕಾಂಗಿಯಾಗಿ ಬಂದು ಚಿರವಾಗಿ ಕಚ್ಚಿ ನಿಂತಿರುವ ಕಾರಣವೇನು? ತಿಳಿಸಿದೆ ಸಂಗತಿ. ಅಣ್ಣಯ್ಯ, ಅಮ್ಮಯ್ಯ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಡಬೇಕಾದರೂ ನಡೆಸಿಕೊಡಬೇಡ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ. ಕೊಡವಿಪ ಶ್ರೇಷ್ಠನೆ ಕೇಳೈ ಎಲ್ಲಯ ನೋಡೆಯೋ. ಅಣ್ಣಯ್ಯ, ಅಮ್ಮಯ್ಯ, ನಾನು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಎಲ್ಲಾಯ ಮಾತಂಗ ನಡೆಸಿಕೊಡುವೆ ರಂಗ. ಅಣ್ಣಯ್ಯ, ಅಣ್ಣ ತಂಗಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ.
ಅಣ್ಣಯ್ಯ, ಅಣ್ಣ ಅಮ್ಮ ತಂಗಿ ನಾನು ನನ್ನ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈ ಮೇಲೆ ಕೈ ಹಾಕಿ ವಚನವನ್ನು ಕೊಟ್ಟರೆ ಹ, ವಿಷಯವನ್ನು ಹೇಳುವೆನು ಕಮಲನಾಯ, ಹೇಳುವೆನೋ ತಾತ್ಪರ್ಯ. ಹೇಳಿದಿ ನಡೆಸಿಕೊಡುವೆನು ಅಮ್ಮಯ್ಯ. ಹೇ ಅಮ್ಮಯ್ಯ, ಹೇ ಅಮ್ಮ ಕಮಲಾಂಬಿಕೆ, ಏನು ಮಾತನಾಡಿದೆ? ನಿನಗೊಂದು ಸಾಕು ಸಮಯ ಹೇಳ್ತೀನಿ, ಚಿತ್ತ ಬಿಟ್ಟು ಕೇಳಮ್ಮಯ್ಯ. ಅದೇನು ಅಣ್ಣಯ್ಯ? ಹೇ ಅಮ್ಮಯ್ಯ, ಅದು ಏನಂದ್ರೆ ಅದೇನು? ಉದಯತೆ ಯತೆ ಪಾನು ಪಶ್ಚಿಮ ದಿಗ್ಬಗೆ ಪ್ರಚಲಿತ ಯತೆ ಮೇರಚಿತಂ ಯತೆ ಇನಿ ಕುಚಲಿತ ಯತೆ ಪದ್ಮಂ ನಮವತೆ ಪುರನುತ್ತ ಭಾಷಿತಂ ಸತ್ಸನಂ. ಆಹೋ ಅಮ್ಮಯ್ಯ, ಇದರ ತಾತ್ಪರ್ಯ ಏನೆಂದರೆ ಅದರ ಅರ್ಥವೇನು? ಹೇಳಿರಿ ಪೂರ್ವಕ್ಕೆ ಹುಟ್ಟುವ ಸೂರ್ಯನು ಪಶ್ಚಿಮಕ್ಕೆ ಮುಟ್ಟಿದರೆ ಹುಟ್ಟಬಹುದು, ಮೇಲೆ ಪರ್ವತವು ತನ್ನ ತಲ ಬಿಟ್ಟರೆ ಬಿಡಬಹುದು. ಹೌದು ಅಮ್ಮಯ್ಯ, ಅಣ್ಣಯ್ಯ, ನೀರಿನಲ್ಲಿ ಹುಟ್ಟುವ ಕಮಲ ಪರ್ವತದಲ್ಲಿ ಚಲಿಸಿದರೆ ಚಲಿಸಬಹುದು, ಪದಪದ್ಯು ತನ್ನದಾದರೆ ಆಗಬಹುದು. ಹಾಗೆ ಅಮ್ಮಯ್ಯ, ಅಣ್ಣಯ್ಯ, ಆದರೆ ಸತ್ಪುರುಷರು ಕೊಟ್ಟ ವಚನ ಎಂದಿಗೂ ತಪ್ಪಲಾರದೆಂದು ತಿಳಿ. ಆದರೆ ನೀನು ದಾರು ನಿನ್ನ ಹೆಸರಿಯನ್ನು ನಿನ್ನ ವಾಸಸ್ಥಳ ಯಾವುದು? ನೀನು ಎಲ್ಲಾ ಸಂಗತಿಯನ್ನು ಮುಂದೆ ಬಿತ್ತರಿಸಮ್ಮ ರಾಜಪುತ್ರಿ. ಅಮ್ಮಯ್ಯ, ನಾನೇನು ಚೆನ್ನಾಗಿ ಹೇಳು ತಂಗಿ. ಎಲ್ಲ ಪತಿತ ಎಲ್ಲ ಹೆಸರು ಪಾಂಚಾಲೆ. ಅಣ್ಣಯ್ಯ, ಅಮ್ಮ ತಂಗಿ, ಚೆನ್ನಾಗಿ ಕೇಳು. ಓಹೋ ನೀನು ಪಾಂಚಾಲಿ. ಎಲ್ಲ ಹೆಸರು ಪಾಂಚಾಲೆ, ವಿಷಯವ ತಿಳಿಸುವೆ ನಾನು. ಎಲ್ಲ ನೋಡಿಲ್ಲ. ಅಣ್ಣಯ್ಯ, ಅಮ್ಮಯ್ಯ, ನಾನು ದಾರಂದರೆ ನೀನು ದಾರು ಅಮ್ಮಯ್ಯ. ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಅಣ್ಣಯ್ಯ, ಆಯ್ಕೆ ದ್ರೌಪದಿ, ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಹೌದೇನು ದ್ರೌಪದಿ? ಅಣ್ಣಯ್ಯ, ಆಯ್ಕೆ ದ್ರೌಪದಿ, ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಒಳಗೆ ನಾನು ಬಂದಿರುವೆನು. ಹೌದೇನು ದ್ರೌಪದಿ? ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಆಯ್ಕೆ ಪಂಚ ಪಾಂಡವರನ್ನು ಆಯ್ಕೆ ಆದ ದ್ರೌಪದಿ, ಈ ನಡಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನು ಎತ್ತಿದೆ. ಹತ್ತನಿಲು ಮತ್ತೇನಾದರೂ ನಿನ್ನ ಚಿತ್ತರ ಪಟ್ಟು ವಚನ ಕೊಟ್ಟಿದರೆ ಅಯ್ಯೋ ಈ ಪೃಥ್ವಿ ಮೇಲೆ ಮುಖವು ಎತ್ತರದ ಆಗುತ್ತಿತ್ತು. ಕಷ್ಟಕ್ಕಿಂತ ಅತ್ಯಂತವಾದ ಪುರುಷೋತ್ತಮನ ಜಯಮಾನ ಎಂದು ನುಡಿಯಲ್ಲ. ಇದಕ್ಕಾಗಿಯೇ ನಮ್ಮ ರೂಢಿ ಮಾಡಿ ವಚನ ತೆಗೆದುಕೊಂಡ್ಯ. ಆಯ್ಕೆ ದ್ರೌಪದಿ, ಕಮಲ ಚಕ್ರವರ್ತಿ, ಅಥವಾ ಗೊಲ್ಲನ ಕೂಡ ಬಿಗತನ ಮಾಡು ನುಡಿಯಲ್ಲ. ನಿನ್ನ ಫೈಂಡ್ ಆದ್ರೆ ಹೇಗೆ ಬಂತು? ಈ ಸೂಚಿಯನ್ನು ಬಿಟ್ಟು ನಿನಗೆ ಇಷ್ಟವಾದದ್ದು ಬೇಡ, ತಪ್ಪದೆ ಕೊಡುವೆನು. ಆದರೆ ಬಾಪುಜಿ ಆ ಗೊಲ್ಲನ ಹೆಸರನ್ನು ಕೊಲ್ಲಕ್ಕಾಗದಿರು ಪಾಂಚಾಲಿ. ಅಣ್ಣಯ್ಯ, ನಮ್ಮ ಅಣ್ಣನಾದ ಶ್ರೀಕೃಷ್ಣನನ್ನು ಈ ರೀತಿ ಮಾತನಾಡುತ್ತಿರುವೆಯಾ? ನಿನ್ನ ಬೆಂಕವನ್ನು ಮಾತನಾಡಿ ಬಿಡು. ಎಷ್ಟು ಮಾತ್ರಕ್ಕೆ ಬಿಡಲಿಲ್ಲ ದ್ರೌಪದಿ? ನಮ್ಮ ಅಣ್ಣನನ್ನು ಹುಲ್ಲಿಗಿಂತ ಕಡಿಯಾಗಿ ಮಾತನಾಡುವೆಯಾ? ಸಹಜವಾಗಿ ಮಾತನಾಡಲು ದ್ರೌಪದಿ. ಅಣ್ಣಯ್ಯ, ದ್ರೌಪದಿ, ಹೇಳುವೆನು ಕೇಳು. ಚೆನ್ನಾಗಿ ಮಾತನಾಡು. ಪಡವಿ ಪಾಸೆ
ಪಾಂಚಾಲಿ, ನಿನ್ನ ಭಿನ್ನವಾದ ಮಾತನ್ನು ಬಿಡು, ಎನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಬಿಡೋದಿಲ್ಲ ದ್ರೌಪದಿ. ಅಣ್ಣ ನಾನು ಶ್ರೀಕೃಷ್ಣನನ್ನು ಹುಲ್ಲಿಗಿಂತ ಕಡಿಯಾಗಿ ಮಾತನಾಡಬೇಡ. ಸಹಜವಾಗಿ ಮಾತನಾಡುವನು ದ್ರೌಪದಿ. ಆತನು ಜಗತ್ಕಾಲ ಮೂರ್ತಿಯು. ಆ ಜಗತ್ಕಾಲ ಮೂರ್ತಿ ಆದರೂ ನಾನು ನೇರ ಮಾಡುವುದಿಲ್ಲ ದ್ರೌಪದಿ. ನಿನ್ನ ಭಿನ್ನವಾದ ಮಾತನ್ನು ಬಿಟ್ಟು ರತಿಯನ್ನು ಮನ್ಮಥನ ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು ಅಣ್ಣ ರಾಜಾದ್ರಿ ಕನ್ಯ. ದ್ರೌಪದಿ, ಆ ಕಡು ಮೂರ್ಖನ ಸುದ್ದಿಯನ್ನು ಮುಂದೆ ಬಡಿಯಾರ ಮಾಡಿ ತಿದ್ದಿ ನುಡಿದರೆ ನಾನೇನು ಅರಿವಲ್ಲ. ಆ ಕುಲಕೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಅಯ್ಯೋ ಈ ಸುದ್ದಿ ಪಾಲಕರಲ್ಲೂ ಆಚೆ ಮಾಡ. ಈ ಸುದ್ದಿಯನ್ನು ಕೇಳಿದ್ರೆ ಈ ಸಭೆಯಲ್ಲಿ ಕುಳಿತಿರುವ ಜನರು ಕೈ ಚಪ್ಪರೆಯನ್ನು ತಟ್ಟಿ ಆಯ್ಕೆ ದ್ರೌಪದಿ. ಕಮಲ ಚಕ್ರವರ್ತಿ, ಆ ಮುಕ್ಕುಂದನ ಗೂಢ ಬಿಗತನ ಮಾಡಿದರೆ ಎಲ್ಲ ಕುಲಕ್ಕೆ ಕುಂದಲದೆ ಕೇಳಿಗೆ ಅರ್ಥನದ. ಈಗ ಎನ್ನ ಮಗನಿಗೆ ವರವನ್ನು ಸಿಗದಿದ್ದರೆ ಎಂದಿನಿಂದ ಬಂದು ತಪ್ಪಾಯಿತನ್ನು ದ್ರೌಪದಿ. ಕಮಲ ಚಕ್ರವರ್ತಿ, ಆದರೆ ಆ ಬಾಪುರಿ ಆ ಗೊಲ್ಲನ ಹೆಸರನ್ನು ಕರ್ಣಕ್ಕೆ ಹಾಕದಿರು ಪಾಂಚಾಲಿ. ಅಣ್ಣಯ್ಯ ಪಾಂಚಾಲಿ ಮಾತು ಕೊಟ್ಟಿರುವೆ, ನಡೆಸಿಕೊಡುವೆ, ಕಾರ್ಯವಾದರೂ ನಡೆಸಿಕೊಡುವೆ ದ್ರೌಪದಿ. ಅಣ್ಣಯ್ಯ ದ್ರೌಪದಿ, ಕೊಟ್ಟ ಮಾತು ತಪ್ಪಬಾರದು. ನಾನು ಯಾವತ್ತಿಗೆ ನಾನು ತಪ್ಪಲಿಲ್ಲ ದ್ರೌಪದಿ. ಅಣ್ಣಯ್ಯ ದ್ರೌಪದಿ, ಕೊಡುವ ಮಗಳನ್ನು ಕೊಡಿ ಅಂತ ಕೇಳಿದ್ರೆ ನಿನಗೆ ಏತಕ್ಕೆ ಇಷ್ಟು ಸಿಟ್ಟು? ನಾನು ಗೊಲ್ಲನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಏಕೆ ಕೊಡುವುದಿಲ್ಲ? ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ನಾನು ಕೊಡುವುದಿಲ್ಲ ದ್ರೌಪದಿ. ಹೇಳುವರೆ ಕೇಳು. ಕೊಟ್ಟ ಮಾತನ್ನು ತಪ್ಪಿ
ಚಿದಾದವಲ್ಲ ಕೃಷ್ಣನನ್ನು ಜಗತ್ಕಾಣ ಮೂರ್ತಿಯನ್ನು ಹರಿಯಲ್ಲ. ಅಯ್ಯೋ ಈ ನುಡಿಗಳನ್ನು ನಾನು ಕೇಳಲಾರೆನು. ಐಶೇ ಪಾಂಚಾಲಿ, ಇದೇ ಮಾತು ಇನ್ನ ಮಾಡಿದರೆ ನಿನ್ನ ಕುತ್ತಿಗೆ ಬಿಡುವ ನುಗ್ಗಿಸೋಣ. ಬಹು ಎಚ್ಚರದಿಂದ ಆ ಚಾಂಡಲನಾದ ಗೊಲ್ಲನ ಸುದ್ದಿಯನ್ನು ಮುಂದೆ ಗಲ್ಲಿಗಳಿಗೆ ಮೀನರ ಸಭೆಯಲ್ಲಿ ನಿಂತು ಗಲ್ಲಿಗಳಿಗೆ ಸುದ್ದಿ ಮಾಡಿ ಬಗಳಿದರೆ ಇಲ್ಲಿ ಯಾರು ಏನರಿವದ್ರಿಂದ ನೀನು ಹೇಳಿದ ಅಕ್ಷರ ಅವರೇ ಆಗಲಿಲ್ಲ. ದ್ರೌಪದಿಗೆ ಅಣ್ಣಯ್ಯ, ಆ ಗೊಲ್ಲ ಚಾರ ಚೋರ ಕೃಷ್ಣನ ಮಗನಿಗೆ ಮಗಳನ್ನು ಕೊಡೋದುಂಟೆ ಮಕ್ಕಳೇ. ನಾನೇನು ಮಗಳನ್ನು ಕೊಟ್ಟದೊಂದು ವಚನ ಜ್ಞಾನಾದರೂ ಕೊಟ್ಟಿರುವೆ ಹೇಗೆ? ಕೊಟ್ಟು ಮಾಡಿ ಕೇಳೋದಿಕ್ಕೆ ನಿಮ್ಮ ಅಪ್ಪನ ಗಂಟೆ ಏನಾದರೂ ಕೊಟ್ಟಿರುವೆ ಹೇಗೆ? ಇದು ಅಲ್ಲದೆ ಎಲೆಡಿಕೆ ತರಿಸಿ ದೈದರನ್ನು ಕರೆಸಿ ಸಾಕ್ಷಿ ವಿಳಯಮನಾದರೂ ಮಾಡಿರುವೆ ಹೇಗೆ? ಸಾರಥಿ ಹೋದಿ ಶರಣಂದರಿಯ ಗುಡಿಯು ಮೈ ಮೇಲೆ ಬಿದ್ದಂಗಾಯ್ತು, ನೋಡಿದ್ಯಾ? ನೋಡಿಲ್ವೇವ? ನೀಚ ಪ್ರತಿ ವಚನವನ್ನು ಉತ್ತರಿಸಬೇಡ. ಆಚೆಗೆ ನೆಡ ದ್ರೌಪದಿ ದ್ರೌಪದಿ ಕಣ್ಣಿ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕಣ್ಣಿಯನ್ನು ಯಾರಾದ್ರೂ ಕೇಳಬಹುದು. ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಹೆಣ್ಣು ಮಗಳನ್ನು ತಿಳಿಯಲಾದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡುವಿಯಾ? ಸಹಜವಾಗಿ ಮಾತನಾಡುವ ದ್ರೌಪದಿ. ನನ್ನನ್ನು ಕತ್ತಿ ಹಿಡಿದು ನೂಕುವಿಯಾ? ಸಹಜವಾಗಿ ನೂಕುವಲ್ಲ ದ್ರೌಪದಿ. ಎಲ್ಲ ಭ್ರಷ್ಟ, ಎಲ್ಲ ಅಧಮ, ಎಲ್ಲ ಮೂಢೆ, ಎಲ್ಲ ಅಧಮನೆ, ಎಲ್ಲ ಕಾಮಕ. ಮಗಳನ್ನು ಕೊಡು. ಸಹಜವಾಗಿ ಮಗಳನ್ನು ಕೊಡುವುದಿಲ್ಲ. ಏನು ಮಾತನಾಡಿದೆ? ಸಹಜವಾಗಿ ಮಾತನಾಡಲು ದ್ರೌಪದಿ. ಕತ್ತು ಹಿಡಿದು ನೂಕುವಿಯಾ? ಸಹಜವಾಗಿ ನುಡಿದು ಕತ್ತು ಹಿಡಿದು ನೂಕುವೆನು, ಕತ್ತು ಹಿಡಿದು ನೂಕುವೆನು, ಸಾಯಿಸ ಅವನನು. ಸ್ವಂತ ಮಾತನಾಡಿ ತಂದೆ ಬಾಳಬಾರದು, ಸ್ವಂತ ಮಾತನಾಡಿ ಬಾಳಬಾರದು. ಎಲ್ಲ ಅರಮನೆ, ಎಲ್ಲ ಮೂಡಲೆ, ಎಲ್ಲ ಭ್ರಷ್ಟರೇ, ಎಲ್ಲ ಕನ್ಯೆಯ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ಎಲ್ಲ ಮೂಡಲೆ, ಜಗತ್ಕಾಲ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಬೀಗನಾಗಿ ಬಂದ ಮೇಲೆ ನಿನಗೇನು ಕಡಿಮೆ ಆಗಿ? ಎಲ್ಲ ಅಧಮನೆ, ಹೆಣ್ಣು ಮಗಳನ್ನು ತಿಳಿಯಲಾರದೆ ಬಾಯಿಗೆ ಬಂದ ಹಾಗೆ ಮಾತನಾಡುವಿಯಾ? ಮಾತನಾಡುವ ಮೂರ್ಖರೇ. ಕತ್ತು ಹಿಡಿದು ನೋಕುವಿಯಾ? ಸಹಜವಾಗಿ ತಪ್ಪುವೆನು. ಎಲ್ಲ ಅಜ್ಞಾನಿ, ಅಜ್ಞಾನಿಗಳೇ. ಅಜ್ಞಾನ ತಪ್ಪಿ ಮಾತನಾಡಬೇಡ. ಸಹಜವಾಗಿ ಮಾತನಾಡುವೆನು. ಸೊಮ್ಮನೆ ಮಗಳನ್ನು ಕೊಡು. ಎಷ್ಟು ಮಾತ್ರಕ್ಕೆ ಮಗಳನ್ನು ಕೊಡುವುದಿಲ್ಲ. ಕನ್ಯೆಯ ಭ್ರಷ್ಟ, ಪರಮ ಭ್ರಷ್ಟ. ಆಯ್ಕೆ ಪಾಂಚಾಲಿ ಹೆಣ್ಣು ಮಕ್ಕಳೆಂದು ಇದುವರೆಗೂ ಅಂತಃಕರಣೆ ಪಟ್ಟು ನಾನು ಸುಮ್ಮನಿದ್ದರೆ ಅಯ್ಯೋ ಎಣ್ಣೆಂದು ಅಜ್ಜಾನಿ ಎಂದು ಮಗಳ ಆಜ್ಞಾನ ಐಶೇ ಎಲ್ಲಿಯೇ ಪ್ರಶ್ನೆ. ಇಷ್ಟು ಮಾತನಾಡಲಿಕ್ಕೆ ನೀನು ಎಷ್ಟರವಳು, ನಿನ್ನ ಯೋಗ್ಯತೆ ಎಷ್ಟು? ಎಲ್ಲ ಸಾರಥಿ ಈ ಪಂಡ ಮುಂಡೆ ಎಣ್ಣೆಂದು ಅಜ್ಞಾನಿ ಎಂದು ಮಗಳು ನೋಡಿದ್ಯಾ? ಬಳಿದ್ಯಾ? ಕುತ್ತಿಗೆ ಬಿಡುವ ಅತ್ತ ನುಗ್ಗಿಸೋದು ನಾನು ಸಾರಥಿ ಸರಿ ಮಿತ್ರವಾದಿ. ಎಲ್ಲ ಅಧಮ, ಎಲ್ಲಿಯ ಆದವಳೆ? ಎಲ್ಲ ಭ್ರಷ್ಟ, ಎಲ್ಲಿಯ ಭ್ರಷ್ಟಳೆ? ಎಲ್ಲ ಮೂಢ, ಎಲ್ಲಿಯ ಮೂಢಳೆ? ಎಲ್ಲ ಮೂರ್ಖ. ಎಲ್ಲಿಯ ಮುಕ್ಕಳೆ? ನಮ್ಮ ಅಣ್ಣನಿಂದ ಬಾಯಿಗೆ ಬಂದ ಹಾಗೆ ಮಾತನಾಡುವಿಯಾ? ಸಹಜವಾಗಿ ಮಾತನಾಡಿದ ಮೂರ್ಖಳೆ. ಎಲ್ಲ ಅರಮನೆ, ಎಲ್ಲಿಯ
ಉತ್ತರಿಸಿದೆಯಲ್ಲ, ನಾನೇನು ಜೀವನ ಕೂಡ ಬಿಗತನ ಮಾಡುವುದಕ್ಕೆ ಹೋಗುವುದಿಲ್ಲ. ಬಹಳಿಗೆ ಹಾಗಲ್ಲ, ಆತನ ಸಾಕ್ಷಿ ನೀನು ಆತಕ್ಕೆ ಹೇಳಿದೆ, ಆತನ ಪಕ್ಷಪದ ಪಕ್ಷ ವಹಿಸಿ ನ್ಯಾಯ ಹೇಳುವನಲ್ಲ. ಬಹಳಿಗೆ ಹಾಗಲ್ಲ ಆ ಪರಶಿವನ ಬಂಧನಕ್ಕೆ ಹಾಕಿದರೆ ಆತನೇ ತನ್ನ ಹುಡುಗಣ್ಣಿಂದಲೇ ಸುತ್ತಲೇ ಸುಡಲಿ. ಆದರೆ ಆ ಕುದಗೆಯಲ್ಲಿ ಕೃಷ್ಣನ ಮಗನಿಗೆ ಮಕ್ಕಳನ್ನು ಕೊಡೋದು ಮರಿ ಈ ಸಮಯದಲ್ಲಿ ಹುಡುಕ್ತಾ ನಿಂತರೆ ನಾನು ಕೇಳಬಹುದು. ಇಂಥ ಕುಟಿಲ ಗುಣಗಳನ್ನು ನಾನು ಕಂಡೆನು. ಆ ಬಣ್ಣ ಕೃಷ್ಣನ ಮಗನಿಗೆ ಮಗಳನ್ನು ಕೊಡೋದುಂಟೆ ಮೂರ್ಖರೇ, ಮಾಡಿದರೆ ನನ್ನ ಕುದುರೆ ಎಲ್ಲ ಅಧಮರೇ, ಎಲ್ಲ ಮೂರ್ಖರೇ, ಮೂರ್ಖರೇ. ಕಮಲ ಚಕ್ರವರ್ತಿ ಹೇ ದ್ರೌಪದಿ, ಮಗಳನ್ನು ಕೊಡುವುದಿಲ್ಲ, ಸಹಜವಾಗಿ ಕೊಡುವುದಿಲ್ಲ. ನನ್ನ ಮಣ್ಣವನ್ನು ಬಾಯಿಗೆ ಬಂದ ಹಾಗೆ ಮಗಳು. ಸಹಜವಾಗಿ ಮಾತನಾಡಿದರೆ ದ್ರೌಪದಿ, ಓ, ನಿನ್ನ ಬಾಯಿ ಹುಳ ಬೀಳಲಿ. ನಿನ್ನ ಅಣ್ಣನ ಬಾಯಿಗೆ ಹುಳ ಬೀಳಲಿ. ಹೇಳಿದ್ರೆ ಕೇಳು. ಚೆನ್ನಾಗಿ ಮಗಳು ತುಂಬಿದ ನಡು ಸಭೆಯಲ್ಲಿ ನಿಲ್ಲಿಸಿ ನಿನ್ನ ಕಂಡರಮ್ಮ ಲಂಡನ ಎದುರಿಗೆ ಪಟ್ಟು ಪೀತಾಂಬರವನ್ನು ತಟ್ಟರೆ ಸೆಳೆದು ನಿನ್ನ ಮರ್ಯಾದೆ ತೆಗೆದನು. ರಾಜ್ಯ ಹೀನವೇ ಇದು ಅಲ್ಲದೆ ಗಂಡಗನೆ ವಿರಟ ನಾಗರದಲ್ಲಿ ಗಂಡಗನ ಕೀಚಕನ ನಿನ್ನ ಮುಂದೆ ಕೇಶವ ರಾಜ್ಯಂ ಹಿಡಿದೆಳೆದು ನಿನ್ನ ಭಂಗಪಡಿಸಿದ ಮುರ್ಕಡೆ ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಮುಂದೆ ಎತ್ತಿದರೆ ತಕ್ಷಣವೇ ನಿನ್ನ ಬಾಯಿಗೆ ವಹಿಸಲು ನೋಡು. ಸುಮ್ಮನೆ ನಡಿ ಧ್ರುಪದ ನಂದಿನ ಸುಮ್ಮನೆ ನಡಿ ಆರ್ಯ ಬಿಡಿದುಕೊಂಡು ನಡೆಸಬೇಕರೆ ದುಶ್ಯಾಸನವು ಎಲ್ಲ ಮರ್ಯಾದೆಯನ್ನು ಕಳೆದನೆಂದು ಹೇಳಿದೆಯಾ? ಹೌದು ದ್ರೌಪದಿ. ಎಲ್ಲ ಮೂರ್ಖ, ಎಲ್ಲ ಅಧಮ, ನಮ್ಮಲ್ಲಿ ಈ ರೀತಿ ಹೇಳಿಸುತ್ತಿರುವೆಯಾ? ಸಹಜವಾಗಿ ಮಾತನಾಡ ಹೆಣ್ಣು ಮಗಳ ಜೊತೆಯಲ್ಲಿ ಈ ರೀತಿ ಮಾತನಾಡುತ್ತಿರುವೆಯಾ? ಎಂತ ಮಾತನಾಡುವನು ದ್ರೌಪದಿ? ಏನಂತ ಮಗಳಿಗೆ ದ್ರೌಪದಿ ಅಂತ ಎಲ್ಲ ಭ್ರಷ್ಟರೇ, ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿ ಕೀಚಕ ಸತ್ತ.
ಊರ ದೇವತೆ ಮುತ್ತೆ ಏನಿಯೇ ಮೂರ್ಖರೇ ಎಂತ ಮಾತನಾಡುತ್ತೀಯ ಊರ ದೇವತೆ ಮುತ್ತೆ ಸೀತೆಯನ್ನು ಬಯಸಿ ರಾವಣ ಕೆಟ್ಟ, ಅವನಂತೆ ನಾನು ಆಗೋದಿಲ್ಲ ಮುದುಕರೇ. ನನ್ನನ್ನು ಬಯಸಿ ನಿನ್ನನ್ನು ಬಯಸಿ ಕೀಟಕ ಸತ್ತ, ಅವನಂತೆ ನಾನು ಆಗೋದಿಲ್ಲ ಮುದುಕರೇ. ದುಶ್ಯಾಸನ ಮರ್ಯಾದೆಗೆ ಕೆಳಗಿನಿಂದ ಮಗಳಿದೆಯಾ? ಹೌದು ದ್ರೌಪದಿ. ಹೇಳ ಮೂರ್ಖ, ನೀನು ಮಗಳ ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ನಾನು ಮಗಳನ್ನು ಕೊಡುವುದಿಲ್ಲ ಮುದುಕರೇ. ಕೊಟ್ಟರು ಮಾಡಿಕೊಳ್ಳುವರು ಯಾರು? ನಾವು ಕೊಡುವುದಿಲ್ಲ ಮುದುಕರೇ. ಎಲ್ಲ ಭ್ರಷ್ಟ. ರಾಜಮಂಡೆ. ಕೊಡದಿದ್ದರೆ ಊರ ದೇವತೆಗೆ ಮುದ್ರೆ ಏನೇ ದ್ರೌಪದಿ ಅಂತ ಮಾತನಾಡಿದೆ? ನಿನ್ನ ಮಗಳು ಮದುವೆಯಾಗಿ ಹೋದರೆ ರಂಡಿಯಾಗಿ ಮರಳಿ ಈ ಚಾಂಡಲ ಮುಂಡೆಯುವ ಈ ಪಂಡನ ಕುಲಕ್ಕೆ ಕೃಷ್ಣನ ಬಲದಿಂದ ಅಯ್ಯೋ ಎಣ್ಣೆನ್ನು ಲೆಕ್ಕಿಸದೆ ತನ್ನ ಮನಸ್ಸಿಗೆ ಬಂದಂತೆ ಮಗಳು ಆಡಿದ ನೋಡಿದ್ಯಾ? ಜಾಗ್ರ ಅಯ್ಯೋ ಈ ಕರ್ಣ ಕಠೋರವಾದ ನುಡಿಗಳನ್ನು ನಾನು ಕೇಳಲಾರನು. ಜಾಗ್ರತೆಯಿಂದ ಇವಳ ಪಟ್ಟಣವರೆಗೆ ತಪ್ಪುವಂತ ನಾನು ಸಾರಿಸಿ ಸಣ್ಣ ಜಾಗೃತಿ. ದ್ರೌಪದಿ ಅಪ್ಪ ಸಾರಥಿ, ಅಮ್ಮ ಜನನಿ, ಆ ಚಾಡಿಕೋರನಾದ ನಾರದನ ಮಾತನ್ನು ಕೇಳಿ ಕಮಲಾವತಿಗೆ ಬಂದು ನಾನು ಮರೆಯದೆಂದು ಕಳೆದುಕೊಂಡೆನು. ಒಳ್ಳೆ ಮಾತು ಕೇಳ್ಬೇಡ ನೀನು. ಆದ್ಮೇಲೆ ಇವತ್ತು ದೊಡ್ಡ ಉಂಡಿದ್ನ ಅದು ಅರ್ಲಿಲ್ಲಲ್ಲ, ಅದಕ್ಕೆ ಅಂತ ಮಾತು ಹೇಳ್ಕೇಳಿ